ನನ್ನ ಹೆಂಡ್ತಿ ನೇತ್ರ ನನಗೇನೇ ಹೊಡೆದ್ಬಿಟ್ಟು ಕಳ್ಸೋದ ನನ್ನ ಹೆಂಡ್ತಿಗೆ ಏನು ಅನ್ಕೊಬಿಟ್ಟವಳು ನನ್ನ ಹೆಂಡ್ತಿ ನನಗೇನು ಬೆಲೆ ಇಲ್ವಾ ಹಾಂ ಊರೆಲ್ಲ ಒಟ್ಟಾಡ್ಸ್ಕೊಂಡು ಹೊಡೆದು ಊರಾಗಿರೋರೆಲ್ಲನೂ ನಾನು ನೋಡಿ ನಗಾಡಂಗೆ ಮಾಡ್ಬಿಟ್ಟವಳೆ ಹ್ಞೂ ಎಷ್ಟು ಮಾನ ಮರ್ಯಾದೆ ಎಲ್ಲನೂ ಎಷ್ಟು ಹೋಯ್ತಲ್ವ ಎಲ್ಲನೂ ಯಪ್ಪ 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 ಬೇಡ ಬಿಡ್ಬೇಡ ಸವಾಸನೇನಿಯ ಬೇಡ ಹ್ಞೂ ನನಗೆ ಮಂತಕ್ಕೆ ಬಾ ನೋಡ್ಕೊತೀನಿ ಅಂತ ಬೇರೆ ಹೇಳ್ತಾಳೆ ಇವಳು ಏನು ನೋಡ್ಕೊತಾಳೆ ನನ್ನ ಹಾಂ ಏನು ನೋಡ್ಕೋಬೇಕು ಹೇಳು ಹಾಂ ಬೇಡ 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 ಇನ್ನು ಮನ್ಗೆ ಹೋಗ್ಬಿಟ್ರೆ ನಾನು ನಾಯಿ ಥರ ಹೊಡೆದ್ಬಿಡ್ತಾಳೆ ಹೀಗಾಗಲೇ ನೀನಿಯ ಹಾಂ ಹ್ಞೂ ಹೆಂಗೆ ಸಿಕ್ಕರೆ ಹಂಗೆ ನೀನು ಹೊಡೆದವಳಿ ಇನ್ನು ಮನ್ಗೆ ಹೋದ್ರೆ ಮತ್ತೆ ಅದೇ ಇಸ್ಸೇನೆ ತೆಗಿತಾಳೆ ನೀನು ಯಾಕೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ನೀನು ಯಾಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ತಗೊಂಡು ಹಂಗೆ ನೀರು ರುಬ್ಬಿಡ್ತಾಳೆ ಯಾಕಪ್ಪ ಬೇಕು ನನಗೆ ಹೀಗೆಲ್ಲೋಗ್ಲಿ ನನಗೆ ಬ್ಯಾರೆ ದಾರಿ ಏನೂ ಕಾಣ್ತಾ ಇಲ್ವೇ ನಮ್ಮ ಮನೆಗೆ ಹೋದ್ರೆ ನಮ್ಮಮ್ಮ ಬಿಡ್ತದ ನಮ್ಮಮ್ಮ ಮಾಡ್ಕೊಂಡು ಚಟ್ನಿ ಮಾಡ್ತದ ನಮ್ಮಮ್ಮ ಏನ್ಲಾ ನೀನು ಹೆಂಡ್ತಿ ಊರೆಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದಂತೆ ನಿನ್ನ ನಾನು ನೋಡು ಊರಾಗಿರಲಿಲ್ಲ ಮಿಸ್ ಮಾಡ್ಕೊಂಬಿಟ್ಟೆ ಇಲ್ಲ ಈಡಿಯೋನ ಮಾಡ್ಕೊತಾ ಇದ್ದೆ ಏನ್ಲಾ ನಾನು ಅಂದರೆ ನಿಂಗೆ ಅಷ್ಟೊಂದು ಕಾಮಿಡಿ ಆಗೋಗ್ಬಿಟ್ಟಿವನ ನಾನು ಅಂತಂದರೆ ವಿಡಿಯೋ ಮಾಡ್ಕೊಂತಾನಂತ ವಿಡಿಯೋ ನನಗೆ ಅಲ್ಲ ಊರಾಗಿರೋರಿಗೆಲ್ಲನೂ ನೀನೊಂಥರ ಕಾಮಿಡಿ ಪೀಸ್ ಏನಿಯ ನನಗೆ ಅಂತ ಯಾಕೆ ಹೇಳ್ತೀಯ ಊರಾಗಿರೋಲ್ಲ ನೀನು ನೋಡಿ ನಗ್ತಾ ಇರೋದೇನಿಯ ಎಂಟಿದಾಗೆ ಊರೆಲ್ಲ ಇಟ್ಟಾಡ್ಸ್ಕೊಂಡು ಹೊಡೆಸ್ಕೊಂಡವನೇ ಶ್ಯಾಮ ಅಂತ ಹೇಳ್ಬಿಟ್ಟು ಬರೀ ಇದೇನೇನಿಯ ಕತೆ ಊರು ತುಂಬ ನಿಂದೇನೇನಿಯ ಸುದ್ದಿ ಆ ಮನೆಯಲ್ಲಿ ನನ್ನ ಹೆಂಡತಿಯಿಂದನೇ ಇಷ್ಟೆಲ್ಲನೂ ಆಗಿದ್ದು ಆ ನೇತ್ರಂಗೆ ನಾನು ಹೇಳ್ದೆ ಸುಮ್ಮನಿರು ಅಂತ ಹೇಳಿದ್ರೆ ನಾನು ಊರೆಲ್ಲ ಇಟ್ಟಾಡ್ಸ್ಕೊಂಡು ಹೊಡೆದ್ಬಿಟ್ಲು ಮನೆಗೆ ಏನಿಯ ಇನ್ನೂ 4 ಶಾನೆ ಹಾಕಿದ್ರು ನಂಗೆ ಬೇಜಾರಾಯ್ತಿರಲಿಲ್ಲ ಊರ ಬಾಯಿಗೆಲ್ಲ ಆಹಾರ ಮಾಡ್ಬಿಟ್ಲು ಆ ನೇತ್ರಿ ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾಯ್ತೆ ನಾನೇನು ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಏನೋ ಅವಳು ಫ್ರೆಂಡ್ಗೆ ಅಂತ ಹೇಳ್ಬಿಟ್ಟು ಐಫೋನ್ ಕೊಡಿಸ್ದೆ ನಾನು ಕೆಟ್ಟ ಕೆಲಸ ಏನು ಮಾಡಿಲ್ಲ ಐಫೋನ್ ಕೊಡಿಸಿ ಶಾಪಿಂಗ್ ಮಾಡಿಸ್ದೆ ಕಣಪ್ಪ ಅಷ್ಟಕ್ಕೆ ಹಿಂಗೆ ಇಟ್ಟಾಡ್ಸ್ಕೊಂಡು ಹೊಡೆದ್ಬಿಡೋದ ನಾನೇನು ಅವ್ರ ಜೊತೆ ನೋಡೋಬಿಟ್ಟು ಮದುವೆನ ಮಾಡ್ಕೊಂಡೆ ಇಲ್ಲ ತಾನೇ ಯಪ್ಪ ದೇವ್ರೆ ಅಂತೂ ಮನೆಗೆ 4 ಗೋಡೆ ಮಧ್ಯೆ ನಡಿಬೇಕಾಗಿರೋದನ್ನ ಬೀದಿನಾಗೂ ಹರಾಜ್ ಹಾಕೊಂಡೇನು ಬಾಬಾ ಊರೊಳಗಡೆಗೆ ಇನ್ನೊಂದು ವಾರ ಹೋಗ್ಬಿಡಕಂಡ್ಲ ಊರಾಗೆಲ್ಲ ಬರೀ ಇದೇನೇನಿಯ ಸುದ್ದಿ ಆ ಮನೆಯಲ್ಲಿ ನೇತ್ರದಿಂದ ನನಗಂತೂ ನೆಮ್ಮದಿ ಇಲ್ಲ ಕಂಡ್ಲ ಹೋಗೋಗು ನೆಟ್ಟಗೆ ಮನ್ಗೋಗು ಇಲ್ಲ ಅಂತಂದ್ರೆ ಊರ್ ಜನ ಎಲ್ಲ ಆಡಾಡ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ ರಾಧಕ್ಕ, ಇನ್ನೊಂದ್ಕಿತ ಬೆಂಗಳೂರಾಗೆ ಇನ್ನೊಂದು ದೊಡ್ಡ ಕಂಪ್ನಿದೆ ಏನಿಯ ಮೀಟಿಂಗ್ ಐತಂತೆ, ಅದಕ್ಕೆಲ್ಲ ಸಪ್ಲೈ ಮಾಡಂಗಿಲ್ಲ. ಅದಕ್ಕೆ ಬ್ಯಾರೆ ಪೌಡ್ರು ಅಂದ್ರೆ ಈಗ ಬಿಸಿಬೇಳೆ ಬಾತ್ ಪೌಡ್ರು ವಾಂಗಿಬಾತ್ ಪೌಡ್ರು ಮಾಡ್ತಿದ್ಯಲ್ಲ, ಅದಕ್ಕೆ ಬ್ಯಾರೆ ಪೌಡ್ರು. ಇವಾಗ ನೀನು ಬ್ಯಾರೆ ಯಾವ್ದಾದ್ರು ಚಟ್ನಿ ಪೌಡ್ರನ್ನ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಪೌಡ್ರನ್ನ ನೀನು ರೆಡಿ ಮಾಡ್ಬಿಡು. ನೀನು ಬೇರೆ ರೆಡಿ ಮಾಡ್ಬಿಟ್ಟು ಇನ್ನೊಂದು ಕಂಪ್ನಿಗೂ ಟೈ ಅಪ್ ಆಗು, ಇನ್ನೊಂದು ಶಾನೆ ಸಂಪಾದನೆ ಮಾಡ್ಬೋದು. ಅಯ್ಯೋ ಪೊದ್ದು, ನಂಗೆ ಅಷ್ಟೊಂದು ದುರಾಸೆ ಇಲ್ಲ, ನಿಜವಾಗೂ ಅಷ್ಟೊಂದು ದುರಾಸೆ ಇಲ್ಲ ನನಗೆ. ಯಾಕೆ ಬೇಕಿದೆಲ್ಲನೂ ನಂಗೆ ಸ್ವಲ್ಪನೂ ದುರಾಸೆ ಇಲ್ಲ. ಇರೋದ್ರಾಗೆ ಏನೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಇರೋ ಬಿಸ್ನೆಸ್ ಏನೇನೇ ನೋಡ್ಕೊಂಡ್ರೆ ಸಾಕಲ್ವಾ. ಹೆಂಗೋ ಈಗ ಸದ್ಯ ಈಗ ತಾನೇ ಎಲ್ಲ ಸಪ್ಲೈ ಕೊಟ್ಬಿಟ್ಟು ಆಯಿತು ನನಗಂತೂ. ಇನ್ನು ಬೇರೆ ಅಂದರೆ ಟೆನ್ಷನ್ ಆಯ್ತದೆ. ನಾನು ಹೊಲ್ದ ಹತ್ರ ಹೋಗ್ಬಿಟ್ಟು ಹೊಲ ಎಲ್ಲ ನೋಡ್ಕೊಬೇಕು. ಹೊಲ್ದ ಹತ್ರ ಎಲ್ಲನೂ ನಾನು ಏನಾದರೂ ಬೆಳೆ ಬೆಳ್ಕೋಬೇಕು ಅಂತ ಏನೇನೋ ಆಸೆ ಐತೆ ನನಗೂ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಏನಾರು ಮಾಡೋಣ ಅಂತ. ನಿನಗೆ ಹೆಂಗೆ ಅನ್ಸಿದ್ರೆ ಹಂಗೆ ಮಾಡು, ಸರಿನಾ? ನಿನಗೆ ಏನು ಅನ್ನಿಸ್ತದೆ, ಹೆಂಗೆ ಅನ್ನಿಸ್ತದೆ ಅದನ್ನೇನೇ ಮಾಡು. ನಮ್ಮ ಒಪಿನಿಯನ್ ಎಲ್ಲ ಕೇಳ್ಕೊಂಡು ಏನು ನಾವೇನೋ ಗೊತ್ತಿರೋದನ್ನ ಒಂಚೂರು ಹೇಳ್ತೀವಿ ಅಷ್ಟೇ. ಏನಿಯ ಇದಕ್ಕೆ ನಿಂಗೆ ಸಾಕಾಯ್ತದೆ ಅಂತಂದರೆ ಸಾಕು ಬಿಡು, ಬೇರೆ ಏನಾದರೂ ಮಾಡಿದ್ರಾಯ್ತು. ಅದನ್ನೇ ನಾನು ಅಂದ್ಕೊಂಡಿದ್ದೀನಿ. ಈಗ ಈ ಪೌಡ್ರ್ ಬಿಸ್ನೆಸ್ಸಿಂದ ನನಗೇನು ಲಾಭನೇನೇ ಸಿಗ್ತೈತೆ. ಸ್ವಲ್ಪನೇ ಎತ್ತಿಕ್ಕಂತ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಚೆನ್ನಾಗಿ ದುಡಿದ್ಬಿಟ್ಟು ಒಂದು ಮನೆಗಿನೆಲ್ಲ ಹೊಲ್ದತ್ರ ನೀನೇ ಕಟ್ಕೋಬೇಕು ಅದು ಇದು ಅಂತ ಹೇಳ್ಬಿಟ್ಟು. ನೀನು ಪೊದ್ದು ನಿನ್ನಿಂದನೇ ತಾನೇ ಹೆಂಗೋ ನಾನು ಯಾವತ್ತೋ ಎಲ್ಲ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾ ಇದ್ದೆ. ನೀನೇನೋ ಹೇಳ್ಕೊಟ್ಟಿಷ್ಟು ಮಾಡಿದ್ದಕ್ಕೆ ಇಲ್ಲಿ ಗಂಟ ಬಂದೈತೆ. ನಂದಂತೂ ಪೌಡ್ರ್ ಅಂತೂ ಶಾನೆ ಇಷ್ಟಪಡ್ತಾವ್ರೆ ಎಲ್ರೂ ಅಂತ ಹೇಳ್ತಾವ್ರೆ. ನೋಡೋಣ ಮುಂದೆ ಆದರೆ ನಾನೇ ಸ್ವಂತ ಬ್ರ್ಯಾಂಡೇ ಓಪನ್ ಮಾಡಿಬಿಡ್ತೀನಿ. ಒಳ್ಳೆ ಐಡಿಯಾ ಮಾಡಿದ್ಯಾ ನೀನಂತೂ, ಒಳ್ಳೇದಾಗಲಿ. ಅದಕ್ಕೆ ನಾನು ಬರೀ ಎಲೆಕ್ಷನ್ ಪ್ರಚಾರದಾಗ ಏನೇ ಇದ್ನಲ್ಲ, ಈ ಕಡೆ ಗಮನನೇನಿಯ ಕೊಡಲಿಲ್ಲ ಬಿಸ್ನೆಸ್ ಕಡೆ. ಅದಕ್ಕೆ ನೀನು ಏನು ಮಾಡ್ತಾ ಇದೆಯೋ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದೆ ಅಷ್ಟೇ. ನೀನಿಯ ಸರಿ ಆರಾಮಾಗಿ ಮಾಡು, ಟೆನ್ಷನ್ ತಗೋಬೇಡ, ಸರಿನಾ? ಏನು ಸಹಾಯ ಬೇಕಾದ್ರೂ ನನಗೆ ಕೇಳು. ನಾನು ಬಂದ್ಬಿಟ್ಟು ನಿಂಗೆ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ. ಪೊದ್ದು ಇಷ್ಟು ಹೇಳ್ತೀಯಲ್ಲ ನೀನು, ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅದೇ ನೀನು ನನಗೆ ದೊಡ್ಡ ಧೈರ್ಯ ಅಂತ ಹೇಳಿದ್ರೆ ಪೊದ್ದು ನೀನು ಏನಾರ ಮಾಡ್ಕೋಬೋದು ನನಗೋಸ್ಕರ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡದೆಲ್ಲ ಬಿಸ್ನೆಸ್ ಎಲ್ಲ ಮಾಡ್ಕೊಟ್ಟಿದ್ದೀಗ. ನಿನಗೂ ಅಂತ ಪಾಪ ನೀನು ಏನಾದ್ರೂ ಮಾಡ್ಕ. ಬರೀ ನನಗೆ ನೀನು ಮಾಡು ಅಂದರೆ ಹೆಂಗೆ? ನೀನು ಪಾಪ ಏನಾದ್ರೂ ಮಾಡ್ಕ ನಿನ್ನ ಜೀವನಕ್ಕೆ. ಮಾಡ್ಕೋತೀನಿ ನನಗೇನು ತೊಂದರೆ ಇಲ್ಲ ಜೀವನಕ್ಕೆ. ಏನೋ ಒಂದು ನಡ್ಕೊಂಡು ಹೋಯ್ತದೆ ನಂದು. ನನ್ನ ಬಗ್ಗೆ ಶಾನೆ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ, ಬರೀ ಯಾರ್ಯಾರ ಬಗ್ಗೆನೇ ಯೋಚನೆ ಮಾಡೋದು ನಾನು. ರಾಧಾ, ಅಲ್ಲೇ ರಾಧಾ, ನಿನ್ನ ಗಂಡ ಯಾಕೋ ದಾರಿ ತಪ್ಪಿಟ್ಟು ಬಂದಿದ್ದಂಗ ಅವನೇ. ನಾನು ನನ್ನ ಹೆಂಡತಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ನ ಹೆಂಡತಿ ಹತ್ರ ಪರವಾಗಿಲ್ಲ ಹೇಳಿ. ನಾನು ಪರ್ಸನಲ್ ಆಗಿದ್ದೀನಿ. ಅಯ್ಯೋ ನಾನೇನು ಹೋಗ್ಬಿಟ್ಟೇನು ಯಾರಿಗೂ ಹೇಳ್ಕೊಂಬಿಟ್ಟು ಬರಕ್ಕಿಲ್ಲ.
ಪದು ನಾನು ಇವಳ್ತಾಗ ನಾನು ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳಿದ್ದು ನಿಂತಾಗಲ್ಲ. ನಾನು ಏನು ಪರ್ಸ್ನಲ್ಲಾಗಿ ಮಾತಾಡಬೇಕು. ನೀನಿದ್ರೆ ಏನು ವರ್ಕೌಟ್ ಆಗಕ್ಕಿಲ್ಲ. ನೀನಿದ್ರೆ ನಾನು ಹೆಂಗೋ ಮಾತಾಡ್ತೀನಿ. ನಿನ್ನ ಮಧ್ಯ ಬಾಯಿ ತುರಿಸ್ಬಿಟ್ಟು ಮಧ್ಯ ಏನಿಯಾ ಬಂದ್ಬಿಟ್ಟು ಸುಮ್ಕೆ ಏನಿಯಾ ಇದು ಮಾಡ್ತೀಯ ನೋಡು. ನೀನು ಸಾವಾಸನೇನಿಯಾ ನನಗೆ ಬೇಕಾಗಿಲ್ಲ ಅಷ್ಟೇನೇನಿಯಾ. ಈಗ ಪದ್ದು ಇದ್ರೆ ಏನೂ ಆಗಲ್ಲ. ಈಗ ನನ್ನ ಇನ್ನ ಮಧ್ಯೆ ಪರ್ಸ್ನಲ್ ಆಗಿ ಮಾತಾಡೋ ಅಂಥದ್ದು ಏನೂ ಇಲ್ಲ ನೋಡು. ಏನಿದ್ರು ಸುಮ್ಕೆ ಏನಿಯಾ ಅದೇನೋ ಅಂತಾರಲ್ಲ, ಸುಮ್ಕೆ ನಿನ್ಪಾಡು ನೀನು ಹೇಳು. ಪದ್ದು ಇದ್ರೆ ಏನಾಯ್ತದೆ? ಇಲ್ಲ ಇವಳು ಬೇಡ, ನಾನು ನಿಂತಾಗ ಪರ್ಸ್ನಲ್ ಆಗಿ ಮಾತಾಡಬೇಕು. ಏನೋ ಇರ್ತದೆ ಹೇಳಕ್ಕೆ. ಪಾಪ ಸುಮ್ಮನೆ ಯಾಕೆ ಅದೇನೋ ಕೇಳಿಸ್ಕ. ಇನ್ನು ಡೈವರ್ಸ್ ಬೇರೆ ಆಗಿಲ್ಲ ಅಲ್ವಾ? ಕೇಳಿಸ್ಕ. ಆಸ್ತಿ ಪಾಸ್ತಿ ಕೇಳ್ದನು ಆಮೇಕಿಂದ ಹುಷಾರು. ಇದಕ್ಕೆ ನೀನು ನನ್ನ ಮಧ್ಯೆ ಇರಬಾರ್ದು ಅಂತ ಹೇಳಿದ್ದು. ನನ್ನ ಹೆಂಡ್ತಿ ತಲೆನಾಗೆ ಏನು ಇರಕ್ಕಿಲ್ಲ. ಇಲ್ದಿರೋ ಹುಳ ಎಲ್ಲನೂ ಬಿಟ್ಬಿಡ್ತೀಯ ನೀನಂತೂ. ಇಲ್ದಿರೋದೇನು ಬಿಡಲ್ಲ, ಇರೋದನ್ನ ಮಾತ್ರ ಬಿಡ್ತೀನಿ. ಸರಿನಾ? ಹುಷಾರು. ಹಾ, ಏನು ಅಂತ ಹೇಳಿ, ನನಗೂ ಸ್ವಲ್ಪ ಕೆಲಸ ಐತೆ. ಅದು ರಾಧಾ. ಇದ್ಯಾಕ್ರಿ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ದೀರಾ? ಹೇಳಿ ಏನು ಅಂತ. ರಾಧಾ ಅದು ಯಾಕೋ ನೀನು ನೋಡಬೇಕು ಅಂತ ಅನ್ನಿಸ್ತು. ಹಂಗೆ ನೀ ಬಂದ್ಬಿಟ್ಟೆ. ನೀನು ನೋಡಬೇಕು, ನೀನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಯಾಕೋ ನಿನ್ನ ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತು. ನಿಜವಾಗೂ ಏನೇ ಹೇಳು ಒಂಥರ ಅನ್ನಿಸ್ತದೆ ಬಿಡು. ಬಿಟ್ಟಿರೋಕ್ಕೆ ನಿನ್ಸಮ ಯಾರೂ ಇರಲಿಲ್ಲ. ನಿನ್ಸಮ ನೀನೊಂಥರ ಒಳ್ಳೆ ಹುಡುಗಿ. ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ನನಗೆ ಅದೇ ನೀನು ಯಾ ನೆನಪಾಯ್ತದೆ. ಓ ಭ್ರಮೆ. ಈ ಪೊದ್ದಿ ಇಲ್ಲೆಲ್ಲೋ ಕೇಳಿಸ್ಕೊಂತ ಇದ್ದಂಗೆ ಅವಳೆ. ಹಲೋ, ಭ್ರಮೆ ಅಂತ ಹೇಳ್ದೆ ಅಷ್ಟೇ. ರೀ, ಅವಳು ಫೋನಾಗ ಮಾತಾಡ್ತಾವಳೆ. ನನಗೆ ಗೊತ್ತು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೆ ಅಂತ ಹೇಳ್ಬಿಟ್ಟು. ನನಗೆ ಬಹಳ ಚೆನ್ನಾಗಿ ಗೊತ್ತು ನಿನಗೆ ನಾನು ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ನೋಡು, ನನಗೂ ಅಷ್ಟೇ ನಿನ್ನ ಬಿಟ್ಟಿರೋಕೆ ನಂಗೆ ಇಷ್ಟ ಇಲ್ಲ. ನಿನ್ನ ಬಿಡೋಕೆ ಮನ್ಸುನ್ವೇ ಇಲ್ಲ ನನಗಂತೂ. ನಂಗೊಂಥರ ಬೇಜಾರಾಯ್ತಾ ಇರ್ತದೆ ನನಗಂತೂ. ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗಂತೂ. ನಿನ್ನ ಬಿಟ್ಟಿರೋಕೆ ನನಗಂತೂ ಮನಸ್ಸೇ ಇರಲ್ಲ. ಯಾವಾಗೂ ನಿನ್ನ ಜೊತೆನೇ ಇರಬೇಕು ಅಂತ ಅನ್ನಿಸ್ತದೆ. ಆ ನೇತ್ರನ ಜೊತೆ ಇದ್ರೂ ನಿನ್ನ ಜೊತೆನೇ ಇರಬೇಕು ಅಂತ ಅನ್ನಿಸ್ತದೆ. ನಾನು ತೆಪ್ಪು ಮಾಡಿಬಿಟ್ಟೆ. ಆ ನೇತ್ರನ ಹತ್ರ ಹೋಗ್ಬಿಟ್ಟು ನಾನಂತೂ ಭಾಳ ದೊಡ್ಡ ತೆಪ್ಪು ಮಾಡಿಬಿಟ್ಟೆ. ರೀ, ಏನ್ರಿ ಹೇಳ್ತಾ ಇದ್ದೀರಾ? ಏನು ಹೇಳ್ತಿದ್ದೀರಾ ನೀವಿವಾಗ? ಮತ್ತೆ ನಾನೇ ಬೇಕು ಅಂತೇಳ್ಬಿಟ್ಟು ವಾಪಸ್ ಬಂದಿದ್ದೀರಾ? ನನಗಂತೂ ನೋಡೋಕ್ಕೇನೆ ಆಗ್ತಿಲ್ವಲ್ಲ, ಅಂದರೆ ನಂಬಕ್ಕೇನೆ ಆಗ್ತಿಲ್ವಲ್ಲ. ನನಗೆ ಏನು ಅರ್ಥನೇ ಆಗ್ತಿಲ್ಲ. ಇಲ್ಲ, ನಾನು ನೇತ್ರನ ಬಿಟ್ಬಿಟ್ಟು ನಿನ್ನ ಜೊತೆನೇ ಬರಬೇಕು, ನಿನ್ನ ಜೊತೆನೇ ಇರಬೇಕು ಅಂತೇಳ್ಬಿಟ್ಟು ಆಸೆ ಪಟ್ಟೇನೇ ಬಂದಿದ್ದೀನಿ. ನೋಡು, ನಾವಿಬ್ಬರು ಚೆನ್ನಾಗಿರೋಣ. ನಂಗೆ ಯಾಕೋ ಆ ನೇತ್ರ ಸಹವಾಸ ಮಾಡಬೇಕು ಅಂತ ನನಗೆ ಅನ್ಸೋದೇನೇ ಇಲ್ಲ. ನಿಜವಾಗೂ ನನಗೆ ಹೊಸಿನೂ ಅವಳ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಜೊತೆನೇ ಇರಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನೋಡು, ಆ ನೇತ್ರ ಗೀತ್ರ ಯಾರೂ ಬೇಡ ನನಗೆ. ನಾನು ನೀನು ಖುಷಿಯಾಗಿ ಸಂತೋಷವಾಗಿ ಇದ್ಬಿಡೋಣ, ಸರಿನಾ? ಏನೋ ಇಷ್ಟು ದಿನ ಆಗಿದ್ದಾಗೋಯ್ತು. ಅವಳೊಂಥರ ಮನೆಯಾಳಿದ್ದಂಗೆ ಬಿಡು. ಅವಳು ನಿನ್ನಂಗೆ ಅಲ್ವೇ ಅಲ್ಲ, ಬೋಲ್ಕ ಆಟ ಬೋಲ್ ಹಿಂಸೆ ಕೊಡ್ತಾಳೆ ಅವಳಂತೂ. ಎಂತೋಳು ಅಂತ ಅನ್ಕೊಂಡಿದ್ಯಾ? ಸರಿ ಇಲ್ಲ, ಬುಡೇತದು. ನೋಡಿ, ಸುಮ್ಮನೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನಿಸ್ತದೆ. ನಿಮ್ಗೆ ಅವಳು ಅಂದ್ರೆ ಶಾನೆ ಇಷ್ಟ ತಾನೆ? ಡೈವರ್ಸ್ ಎಲ್ಲ ಕೊಡೋಕ್ಕೆಲ್ಲ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ. ಈಗ ಸಡನ್ನಾಗಿ ಬಂದ್ಬಿಟ್ಟು ಈಗ ಸಡನ್ನಾಗಿ ಎಲ್ಲನೂ ಕೇಳ್ತಾ ಇದ್ದೀರಾ ಅಂತಂದರೆ ನನಗಂತೂ ನಂಬಕ್ಕೇನೆ ಆಗ್ತಿಲ್ಲ. ಏನಾದರೂ ನೇತ್ರನ ಹತ್ರ ನೀವು ಜಗಳ ಗಿಗಳ ಮಾಡ್ಕೊಂಬಿಟ್ಟು ಬಂದು ನನ್ನ ಹತ್ರ ಬಂದ್ರಾ? ಇಲ್ಲ ಅಂತಂದರೆ ಏನಾದರೂ ನಡೀತಾ? ಚೇ 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 ಏನೂ ನಡೀಲಿಲ್ಲ. ನಂಗೆ ಯಾಕೋ ನೀನೇ ನೆನಪಾದೆ, ನೀನೇ ಇಷ್ಟ ಆದೆ ನನಗೆ. ನೀವು ನಿಜ ನನಗೆ ನಂಬಕ್ಕಾಗ್ತಿಲ್ಲ. ನನಗಂತೂ ನಿಜ ನಂಬಕ್ಕಾಗ್ತಿಲ್ಲ. ನೀವು ಇಷ್ಟೆಲ್ಲನೂ ಬದಲಾಗಿದ್ದೀರಾ ಅಂತಂದರೆ ನಂಗೆ ನಿಜ ನಂಬಕ್ಕಾಗ್ತಿಲ್ಲ. ರಾಧಕ್ಕ, ಇವನು ಬದಲಾಗೋನೆ ಅಂತೇಳ್ಬಿಟ್ಟು ಯಾವುದೇ ಆ್ಯಂಗಲಿಂದನೂ ನನಗೆ ಅನ್ನಿಸ್ತಿಲ್ಲ. ನನಗೆ ಯಾಕೋ ಡೌಟ್ ಬರ್ತೈತೆ. ಗಂಡ ಹೆಂಡತಿ ಮಧ್ಯೆ ಉಳಿ ಹಿಂಡಕ್ಕೆ ನಿನ್ನಂತವಳು ಒಬ್ಳು ಇದ್ಬಿಟ್ರೆ ಸಾಕು. ಹೆಂಗೋ ಗಂಡ ಹೆಂಡತಿ ಹೆಂಗೋ ಚೆನ್ನಾಗಿ ಒಂದಾಗಿ ಬಾಳ್ತೀವಿ. ಆದರೆ ನೀನೇನಿಯ ಹೆಂಗೆ ಸಿಕ್ಕರೆ ಹಂಗೆ ಏನಿಯ ಬಂದ್ಬಿಟ್ಟು ಫಿಟ್ಟಿಂಗ್ ಇಟ್ಬಿಟ್ಟು ದೂರ ಮಾಡೋದು ಅಂತಂದರೆ ನಾನು ಇವಳ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ನೋಡು, ನೀನು ಯಾರ ಮಾತುನೂ ಕೇಳಬೇಡ, ಸರಿನಾ? ಮನೆಗೆ ಹೋಗೋಣ ಬಾ. ಅಮ್ಮಂಗೂ ಹೇಳ್ಬಿಟ್ಟು ನೀನೇ ಏನಿಯ ನಿನ್ನ ಜೊತೆಗಿರ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮಂಗೂ ಹೇಳು. ನನಗೂ ಶಾನೆ ಬೇಜಾರಾಗಿ ಹೋಗ್ಬಿಟ್ಟೈತೆ. ನಾನು ಒಬ್ಬನೇನಿಯ ಹೋದ್ರೆ ಅಮ್ಮ ಮನೆಗೂ ಬಿಟ್ಕೊಳಕ್ಕಿಲ್ಲ. ಅದಕ್ಕೆ ಏನಿಯ ನಿನ್ನ ಜೊತೆನೇನಿಯ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಮನೆ ಇದ್ದೆ. ಬಾ, ಇಬ್ರು ಜೊತೆಯಾಗಿ ಹೋಗ್ಬಿಟ್ಟು ಜೊತೆಯಾಗೇನೇನಿಯ ಖುಷಿಯಾಗೇನೇನಿಯ ಅಮ್ಮಂಗೆ ಹೇಳ್ಬಿಟ್ಟು ಖುಷಿಯಾಗಿ ಏನಿಯ ಜೊತೆಗಿರೋಣ. ಅಯ್ಯೋ ನಡೀರಿ, ಅದ್ರಾಗೇನಂತೆ. ಅತ್ತೆ ಹತ್ರ ನಾನು ಮಾತಾಡ್ತೀನಿ. ನೀವು ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕಲ್ವಾ? ನೀವು ಮತ್ತೆ ಏನೋ ಈ ಥರ ತಪ್ಪು ಮಾಡಲಿಲ್ಲ ಅಂತಂದರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ. ಇಲ್ಲ 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 ಮತ್ತೆ ನಾನಂತ ತಪ್ಪೆಲ್ಲೂ ಮಾಡಲ್ಲಪ್ಪ.
ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನನಗಂತೂ ಹೊಸಾಗಿ ನೆಮ್ಮದಿಯಾಗಿ ತಿಂದ್ಬಿಟ್ಟು ಮನೆ ಬಿಡ್ಬೇಕು ಅಷ್ಟೇ ಏನಿಯ ಸಾಕಾಗೋಗ್ಬಿಟ್ಟೈತೆ ಜೀವನ ಎಲ್ಲನೂ ನಿನ್ನ ಜೊತೆ ಏನೇ ಇದು ಬಿಡ್ಬೇಕು ಅಂತ ಏನಿಯ ಬಂದಿರೋದು ನಾನಂತೂ ಅಪ್ಪ ಸಾಕು ನೆಮ್ಮದಿಯಾಗಿ ಏನಿಯ ಇದು ಬಿಡ್ತೀನಿ ಸರಿ ಸರಿ ಬಾ ಹೋಗೋಣ ನಮ್ಮಮ್ಮ ಹೋದ್ರೆ ಸಾಕು ನನ್ನ ಕಯ್ಯ ಅಂದ್ಬಿಡ್ತದೆ ಯಾಕೆ ಬಂದೆ ನೀನು ಅಂತೋನು ಇಂತೋನು ಅಂತ ಹೇಳ್ಬಿಟ್ಟು ನನ್ನೇನಿಯ ತಗುಲು ಬೀಳ್ತದೆ ಸುಮ್ಮನೆ ಏನಿಯ ಯಾಕೆ ಅದಕ್ಕೆ ನಿನ್ನ ಜೊತೆ ಏನಿಯ ಹೋಗೋದು ಬಾ ಅರ್ಜೆಂಟಾಗಿ ಹೋಗೋಣ. ಪದ್ದು ನನ್ನ ಅದೃಷ್ಟ ಎಷ್ಟು ಚೆನ್ನಾಗೈತೆ ನೋಡು. ನನ್ನ ಅದೃಷ್ಟ ನೋಡು, ನನ್ನ ಗಂಡನೇನಿಯ ಬಂದ್ಬಿಟ್ಟು ನನ್ನ ಹತ್ರ ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಜೊತೆಗಿರ ಅಂತ ಟೈಮ್ ಬಂತು ನೋಡು. ಈ ನನ್ನ ಮಗನ ನಂಬ್ತೀರಾ? ನಿಮ್ಗೆ ಇನ್ನೂ ಇವ್ನ ಕತೆ ಗೊತ್ತಿಲ್ಲ. ನಿಮಗೆ ನೀವು ನಂಬ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಏನಿಯ ಕತೆ. ಈಗ ನಿಮ್ಮನ್ನ ಬಳಸ್ಕೊಂತಿರೋದೇನು ಕೇಳು, ಮನೆಗೆ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೇ ಏನಿಯ. ಅವನು ಒಬ್ಬನೇ ಹೋದ್ರೆ ಅತ್ತೆ ಬುಕ್ ಅಂತ ಈಚೆ ಕಡೆ ಕಳಿಸ್ಬಿಡ್ತಲ್ಲ ಉಗಿದ್ಬಿಟ್ಟು, ಅದೇ ನಿನ್ನ ಜೊತೆ ಹೋದ್ರೆ ಆರಾಮಾಗಿ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಮನೆ ಕಬೋದಲ್ಲ. ಅದಕ್ಕೆ ಏನೇ ಬಂದಿರೋದು, ಏನೇನು ಕಂತ್ರಿ ಕೆಲಸ ಮಾಡ್ಬಿಟ್ಟು ಬಂದವನು ಏನೋ ಅಲ್ಲಿ. ನೀವು ನಂಬಕ್ಕೆ ಹೋಗ್ಬೇಡಿ. ಪದ್ದು ಬಿಡು, ಹೆಂಗನು ಅಂತೂ ಇಂತೂ ಬಂದವನಲ್ಲ, ಅದಕ್ಕೆ ಏನಿಯ ಖುಷಿ ಪಡ್ಬೇಕು ನಾನಂತೂ. ಹೆಂಗೋ ಬಂದಲ್ಲ ಅಂತ ಹೇಳ್ಬಿಟ್ಟು ಏನಿಯ ಒಂಥರ ಖುಷಿ ಆತೈತೆ. ಇನ್ನೊಂದ್ಸಲ ಅವಳ ಜೊತೆ ಹೋಗ್ಲಿಲ್ಲ ಅಂತಂದ್ರೆ ಹೆಂಗೋ ಇರ್ಬೋದಲ್ವ ಜೊತೆಗೆ ಅಂತ ಅಷ್ಟೇ ಏನಿಯ. ನೀನು ಎಲ್ಲದಕ್ಕೂ ಅನುಮಾನ ಏನಿಯ ಪಡಬೇಡ. ಅವನಿನ್ ಏನು ಮಾಡ್ಬರಕ್ಕೆ ಸಾಧ್ಯ, ಎಲ್ಲ ಅವಳು ಇಷ್ಟ ಆಗಿಲ್ಲ ಅಂತ ಅನ್ನಿಸ್ತದೆ, ಅದಕ್ಕೆ ಏನಿಯ ಬಂದವನಷ್ಟೇನೆ. ನಿಮ್ಗೆ ಹಂಗ ಅನ್ನಿಸ್ತದ? ಪಾಪ ನಿಮ್ಮ ಆಸೆ ನಾನು ಯಾಕೆ ನಿರಾಸೆ ಮಾಡಲಿ? ನಿಧಾನಕ್ಕೆ ಯೋಗ್ಯತೆ ಗೊತ್ತಾದ್ಮೇಲೆ ನೀವೇನೇ ಸುಮ್ಮನಾಯ್ತೀರಾ? ಕರ್ಕೊಂಡೋಗಿ ಪಾಪ. ನಾನು ಬಾಯಾಗ ಹೇಳೋದು, ನೀವು ಅದನ್ನ ನಂಬೋದು, ಆಮೇಲೆ ನನ್ನನ್ನು ಬೈಕೊಳ್ಳೋದು ಎಲ್ಲ ಯಾಕೆ ಬೇಕು? ಸುಮ್ಕೆ ಏನಿಯ ಆರಾಮಾಗಿ ಕರ್ಕೊಂಡೋಗಿ ಮುಂದೆ ಏನಾಯ್ತದೋ ಪೇವಸ್ ಮಾಡ್ಕೊಳ್ಳಿ. ನಂಗೇನಂತೆ. ಪದ್ದು ಹಂಗೇನು ಆಗಿರಲ್ಲ ಪದ್ದು. ನೀನೇ ಶಾನೆ ಯೋಚನೆ ಶಾನೆ ಮಾಡ್ತೀಯ ನೀನಂತಂದ್ರೆ. ಇರೋದು ಇಲ್ದಿರೋದು ಎಲ್ಲ ನಿನ್ನ ತಲೆಗೆ ಏನೇ ತುಂಬ್ಕೊಂಡು ಯೋಚನೆ ಮಾಡ್ತೀಯಮ್ಮ ನೀನಂತಂದ್ರೆ. ನಾನಂತೂ ನಿನ್ನ ಥರ ಅಲ್ವೇ ಅಲ್ಲ, ನಾನು ಹಂಗೆಲ್ಲ ಯೋಚನೆ ಮಾಡೋ ಅಂಥ ಮಗಳೇ ಅಲ್ಲ. ನೋಡೋಣ ಇರು. ಹೋಗಿ ಹೆಂಗೋ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂದರೆ ಓಕೆ ಅಲ್ವಾ? ಅಯ್ಯೋ ರಾಧಾ, ಬೇಗ ಬಾ. ಈಚೆ ಕಡೆ ಬಿಸಿಲು ಅಂದ್ರೆ ಬಿಸಿಲು. ಹೋಗೋಣ ಮನೆ ಹತ್ರ ಹೋಗ್ಬಿಟ್ಟು ಆರಾಮಾಗಿರೋಣ. ಬಾ ಬೇಗ. ಸರಿ ಪದ್ದು, ನೀನು ಬಾಕ್ಲು ಹಾಕೊಂಬಿಟ್ಟು ಬಾ, ನಾನು ಒಯ್ತೀನಿ. ಈ ರಾಧಂಗೆ ಇನ್ಯಾಕೆ ಹಾಲು ಕರ್ತಾ ಆಯ್ತದೋ ಏನೋ ಗೊತ್ತಿಲ್ಲ. ಬುಟ್ಟಾಕು ಸುಮ್ಕೆನೇನೆ ಯಾಕೆ, ಹೆಂಗನ ಮಾಡ್ಕೊಂಡು ಹೋಗ್ಲಿ. ನಿಧಾನಕ್ಕೆ ಅರ್ಥ ಆದಾಗ ಗೊತ್ತಾಯ್ತದೆ. ಈಚೆ ಕಡೆ ಏನಾನ ಮ್ಯಾಟ್ರ್ ನಡೆದೈತಾ ಅಂತ ಗೊತ್ತಾಯ್ತಿಲ್ವಲ್ಲ ನನಗೆ. ಇವನು ಹೆಂಗ ಬಂದ ಅಂತ. ಬಿಡು, ನಾನು ಹೋಗಿ ಈಚೆ ಕಡೆ ತಿಳ್ಕತೀನಿ ಏನಾಯ್ತು ಅಂತ.